ಕೊಡಗಿನ ಪ್ರತಿಷ್ಠಿತ ಪಂಚಾಯಿತಿ ಪೊನ್ನಂಪೇಟೆ ಪಂಚಾಯಿತಿ, ಮುಂದೆ ನಗರಸಭೆ ಕೂಡ ಆಗ್ತದೆ, ಪಟ್ಟಣ ಪಂಚಾಯಿತಿಯೂ ಕೂಡ ಆಗ್ಬೋದು. ತಮಗೆ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಿಮ್ಮ ಪಕ್ಷ ನೀಡಿದೆ. ಹಲವು ಕನಸುಗಳನ್ನು ಹೊತ್ತು ಇಲ್ಲಿಗೆ ಬಂದಿದ್ದೀರಿ. ಇವತ್ತು ಅಧಿಕೃತವಾಗಿ ತಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನ ಕೂಡ ಆಗಿದ್ದೀರಿ. ಸಾಕಷ್ಟು ನಿಮ್ಮ ಹಿತೈಷಿಗಳು ನಿಮಗೆ ಒಂದು ಶುಭಾಶಯಗಳನ್ನು ಕೊಡಿದ್ದಾರೆ. ಈ ಸಂದರ್ಭದಲ್ಲಿ ಸರ್, ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ನಮ್ಮ MLA ಸಾಹೇಬರು ಈಗ MLA ಆಗಿದ್ದಾರೆ. ಅವ್ರ ಮುಖಾಂತರ ಕಾಮಗಾರಿಗೆ ಹೆಚ್ಚು ಒತ್ತು ಕೊಟ್ಟು ನೀರಿನ ಸಮಸ್ಯೆ ತುಂಬ ಇದೆ, ಅದಕ್ಕೆ ಶ್ರಮ ಪಡಬೇಕಂತಿದ್ದೀನಿ. ರೋಡ್ಲಿ ಜನಗರ ಸಹಾಯ ಹಾಗೆ MLA ಅವರ ಸಹಾಯ ತಗೊಂಡು
ಪಂಚಾಯತಿ ಎಲ್ಲ ಮೆಂಬರ್ಸ್ಗಳ ಸಹಾಯ ತಗೊಂಡು ಅಭಿವೃದ್ಧಿ ಹತ್ರ ಹೋಗ್ತೀವಿ. ಸರ್, ಸಾಮಾನ್ಯವಾಗಿ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ತಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡೋಕ್ಕೆ ಮುಂದೆ ಬರ್ತಾರೆ. ಸರ್, ಕಚೇರಿಲಿ ತಾವು ಪ್ರತಿನಿತ್ಯ ಎಷ್ಟು ಸಮಯ ಸಿಗ್ತೀರಿ ಅಂತೇಳಿ ಸಾರ್ವಜನಿಕರಿಗೆ? ಒಂದೊಂದು 11ರಿಂದ 1 ಗಂಟೆ ಗಂಟ ಪ್ರತಿನಿತ್ಯ ಬೆಳಿಗ್ಗೆ ಒಂದು 11ರಿಂದ 1 ಗಂಟೆ ಗಂಟೆ ಇರ್ತೀನಿ. ಪ್ರತಿನಿತ್ಯ ತಾವು ಸೇವೆ ಸಿಗ್ತೀರ? ಪ್ರತಿನಿತ್ಯ ಇರ್ತೀನಿ. ಆಮೇಲೆ ಮಧ್ಯಾಹ್ನ ಮೇಲೆ ಒಂದು ವಿಸಿಟ್ ಕೊಡ್ತೀನಿ. ಎಲ್ಲ ವಾರ್ಡ್ಗಳಿಗೂ ಕೂಡ ತಾವು ವಿಸಿಟ್ ಮಾಡೋ ಕಾರ್ಯಕ್ರಮನ ವಿಶೇಷವಾಗಿ ಹಮ್ಮಿಕೊಳ್ತಿದ್ದೀರಾ? ಇಲ್ಲ, ಪ್ರತಿನಿತ್ಯ ಆಯಾ ವಾರ್ಡ್ನ ಸದಸ್ಯನ ಗಮನಕ್ಕೆ ತಗೊಂಡು ನಾನು ಭೇಟಿ ಕೊಡಿ, ಎಲ್ಲ ವಾರ್ಡಿಗೂ ಭೇಟಿ ಕೊಡ್ತೀನಿ. ಎಲ್ಲ ವಾರ್ಡಿಗೂ ಹೋಗ್ತೀನಿ. ಸರ್, ವಿಶೇಷವಾಗಿ ತಾವು ದೊಡ್ಡ ಜವಾಬ್ದಾರಿ ವಹಿಸಿರೋದ್ರಿಂದ ಸ್ಥಳೀಯ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ, ಪೌರ ಕಾರ್ಮಿಕರೊಂದಿಗೆ ಸಭೆ ಮತ್ತು ಆಡಳಿತ ಮಂಡಳಿಯ ಸಿಬ್ಬಂದಿಗಳ ಜೊತೆ ಸಭೆ ಕಾರ್ಯಕ್ರಮ ಏನಾರು ಆಯೋಜನೆ ಮಾಡ್ತಾ ಇದ್ದೀರಾ? ಆಯೋಜನೆ ಮಾಡಬೇಕು. ನಾಳೆ ನಾಡಿನಿಂದ ಅವ್ರನ್ನ ಸಪ್ರೇಟ್ ಕರೆದು ಕೆಳಗೆ ಆಗಿದ್ದಂಥ ವ್ಯವಹಾರಗಳಿರ್ಬೋದು, ಮುಂದೆ ಆಗುವಂಥದ್ದು ಕೆಲವು ಚೇಂಜಸ್ ಇರುತ್ತೆ, ಅದನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಸರ್, ಒಟ್ಟಾಗಿ ಸಾರ್ವಜನಿಕರಿಗೆ ಕೈಗೆ ಸಿಕ್ಕಲಿಕ್ಕೆ ಪ್ರತಿನಿತ್ಯ ತಾವು ಇಲ್ಲಿ 11ರಿಂದ 1 ಗಂಟೆಗೆ ಲಭ್ಯ ಇರ್ತೀರಿ? ನಿಜವಾಗಿ ಇರ್ತೀನಿ. ನಂದು ಫೋನ್ ನಂಬರ್ ಅಲ್ಲೇ ಹಾಕಿರ್ತೀನಿ. ಫೋನ್ ಮೇಲೆ ಸಂಪರ್ಕ ತಗೋಬೋದು. ನಾನು ಕಚೇರಿ 5 ನಿಮಿಷ 10 ನಿಮಿಷ ಆ ಕಡೆ ಆದರೆ ಫೋನ್ ಮಾಡ್ಬೋದು. ನಾನು ಈಗಾಗಲೇ ನಾಳೆ ಬೋರ್ಡ್ನ ವ್ಯವಸ್ಥೆ ಮಾಡಿಸ್ತೀನಿ. ಆ ಫೋನ್ ನಂಬರು ಕಾಂಟ್ಯಾಕ್ಟ್ ಮಾಡೋದು. ನಾನು ಆಕಪ್ ಸಿಕ್ಕಿಲ್ಲ ಅಂದ್ರೆ ಉಪಾಧ್ಯಾಯರು ಸಿಗ್ತಾರೆ, ಅವ್ರದ್ದು ಚರ್ಚೆ ಮಾಡ್ಬೋದು. ಅಹವಾಲುಗಳು ಏನೊಂದು ಸಣ್ಣ ಪುಟ್ಟನ ಇಲ್ಲೇ ಮುಗಿಸ್ತೀವಿ. ದೊಡ್ಡ ಅಹವಾಲು ಅಪ್ಲಿಕೇಶನ್ ಮುಖಾಂತರ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದಕ್ಕೇನು ಅದರ ಏನು ಮಾಹಿತಿ ಕೊಡ್ತೀವಿ ಅವರಿಗೆ. ಸರ್, ನೂತನ ಅಧ್ಯಕ್ಷರಾಗಿದ್ದೀರಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಸರ್, ಪಕ್ಷದಲ್ಲಿ ಬಹುಮುಖ್ಯವಾದಂಥ ಸ್ಥಾನಮಾನಗಳನ್ನು ಹೊಂದೋದ್ರ ಮೂಲಕ ಕಳೆದ ಬಾರಿಯೇ ತಮಗೊಂದು ಅವಕಾಶ ಸಿಗಬೇಕಿತ್ತು. ಈ ಬಾರಿ ಅವಕಾಶ ಬಂದಿದೆ. ಸರ್, ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಏನು ಬಯಸ್ತೀರಿ? ಪಕ್ಷಕ್ಕೆ ನಮ್ಮ ಪಕ್ಷದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ಪಕ್ಷದ ಹಿರಿಯ ನಾಯಕರಿಗೂ ಶಾಸಕರಿಗೂ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. 2.5 ವರ್ಷದ ಆಡಳಿತ ವೈಫಲ್ಯದಿಂದಾಗಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಸಂಖ್ಯಾಬಲ ಕಮ್ಮಿ ಇದ್ದರೂ ಕೂಡ ನಮ್ಮ ಮೇಲೆ ಒಂದು ನಂಬಿಕೆಯನ್ನಿಟ್ಟು ನಾವು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳುವಂಥ ಒಂದು ನಂಬಿಕೆಯಿಂದ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸರ್, ವಿಶೇಷವಾಗಿ ಈಗ ತಾವು 2 ಕೂಡ ಮಹನೀಯರಾಗಿ ದೊಡ್ಡ ಜವಾಬ್ದಾರಿಯನ್ನು ಜೊತೆಯಾಗಿ ತಗೋಗ್ಲಿಕ್ಕೆ ಸಾರ್ವಜನಿಕ ವಲಯದಲ್ಲಿ ಒಂದು ಉತ್ಸುಕತೆ ಬಂದಿದೆ. ಏನಾದ್ರು ಒಂದು ಬದಲಾವಣೆ ಮಾಡ್ತಾರೆ, ಸಾರ್ವಜನಿಕರಿಗೆ ಸೇವೆ ಜಾಸ್ತಿ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಜನರಲ್ಲಿದೆ. ಸರ್, ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಲೂ ಸಾರ್ವಜನಿಕರ ಆ ಒಂದು ನಿರೀಕ್ಷೆಯನ್ನು ನಾವು ಸಂಪೂರ್ಣವಾಗಿ ಪರಿಗಣಿಸಿ ಪೊನ್ನಂಪೇಟೆ ಗ್ರಾಮ ಪಂಚಾಯತಿಯನ್ನು ಒಂದು ಉತ್ತಮ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಲಿಕ್ಕೆ ನಾವು ಇಬ್ಬರಲ್ಲೂ ಕೂಡ ಶ್ರಮಿಸ್ತೀವಿ. ಆ ಸಾರ್ವಜನಿಕರ ಒಂದು ಆಸೆಯನ್ನು ಪೂರೈಸಲಿಕ್ಕೆ ನಾವು ನಿಜವಾಗಲೂ ಬದ್ಧರಾಗಿದ್ದೇವೆ. ಸರ್, ಕಚೇರಿಯಲ್ಲಿ ಪ್ರತಿನಿತ್ಯ ಸಾರ್ವಜನಿಕರಿಗೆ ಎಷ್ಟು ಸಮಯ ತಾವು ಲಭ್ಯ ಆಗ್ತೀರಿ? ಸರ್, ಅದನ್ನು ನಾವು ಮಾತಾಡಿಲ್ಲ. ಇವತ್ತೇ ನಾವು ಮೊದಲನಾಗಿ ಬಂದು ಈ ಸ್ಥಾನವನ್ನು ಅಲಂಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಚರ್ಚಿಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಾವು ಇಬ್ಬರು ಸೇರಿ ಚರ್ಚಿಸಿ ಅದನ್ನು ಒಂದು ತೀರ್ಮಾನ ಕೈಗೊಳ್ತೀವಿ. ಸರ್, ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೊಡಗು ಧ್ವನಿಯೊಂದಿಗೆ ಹಲವು ಅಭಿಪ್ರಾಯನ ಹಂಚಿಕೊಂಡಿದ್ದಕ್ಕೆ ತಮ್ಮ ರಾಜಕೀಯ ಭವಿಷ್ಯ ಮುಂದೆ ಕೂಡ ಉಜ್ವಲ ಆಗಲಿ ಅಂತೇಳಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.
ಬಂದು ಹೋಗೋರಿಗೆ ಸರಿಯಾಗಿ ನೀರು ಹಾಕಿ ಹೇಳಿ. ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೇಮ್ಮ. ಕ್ಲೀನ್ ಮಾಡ್ತಾರೆ, ನೀರು ಹಾಕ್ತಾರೆ, ಇರ್ತೀನಿ, ಅದು ಸ್ಮೆಲ್ ಬರ್ತದೆ. ಬರೋರು ಒಂದು ಅವು ನೀರು ಅದಕ್ಕೆ ಹೇಳ್ಬೇಕು ನಮ್ಗೆ ಯಾರು ಕಾಲ್ ಮಾಡಿ ಫೋನ್ ಮಾಡಿ ಕುಡಿದ್ರೆ ಅಂದ್ರೆ ನೀವು ಬೆಳಬಾರ್ದು ಅಲ್ಲ ಇದು ಯಾರು ಹಿಂಗೆ ಹೋಗಿ ಬಾಬಮ್ಮ ಅಲ್ಲ ನೀವು ಹೇಳ್ತಾರಲ್ಲಮ್ಮ ನೀವು ಬಾಬಮ್ಮ ನೋಡಿ ನೀವು ಬೇರೆ ಕೆಲಸ ಇಲ್ಲಲ್ಲ ಇನ್ನೊಂದು ನಾವು ಬರುವಾಗ ಈ ರೀತಿ ಕಂಡ್ರೆ ಇಲ್ಲಿ ನಿಮ್ಗೂ ಇದಾಗುತ್ತೆ. ಇದು ಜವಾಬ್ದಾರಿ ನೀವಾಗಿರುತ್ತೆ, ಈ ರೀತಿ ಇರಬಾರ್ದು. ಇದು ಬಸ್ ಸ್ಟ್ಯಾಂಡ್ಗಿಂತ ಬಾರಾಗಿ ಮಾಡಿದ್ದೀವಿ. ಹಂಗೆ ಮಾಡಿದ್ರೆ ನಿಮ್ಮ ಕೈಲಿ ಫೋನ್ ಹಾಕಿ ನಾವು ಬರ್ತದೆ ಯಾರು ನೋಡಿ ನಾವು ಅದಕ್ಕೆ ಸಂಬಂಧಪಟ್ಟ ಜಾಗ ಇದೆ. ಬನ್ನಿ ಸರ್. ಹಾಗೆ ಹೊಸದಾಗಿ ಆಗಿ ಗಣಪತಿ ಕ್ರೀಡೆಯಾಗಿ
ಹಾಗೆ ಒಂದು ವಿಸಿಟ್ ಕೊಡುವ ಅಂತ ಬಂದರು. ಕೆಲವೊಂದು ನಮಗೂ ನಿಮಗೂ ತುಂಬ ಬಾಂಧವ್ಯ ಇದೆ, ಪಬ್ಲಿಕ್ಗೂ ಬಾಂಧವ್ಯ, ನಾವು ಒಟ್ಟಿಗೆ ಇರ್ತೀವಿ, ನೀವು ಒಟ್ಟಿಗೆ ಇರ್ತೀರ. ಕೆಲವೊಂದು ಸಮಸ್ಯೆ ಬಂದಾಗ ಮಾತಾಡ್ತೀವಿ, ಜನಕ್ಕೆ ಸಹಕಾರ ಕೊಡ್ತಿದ್ದ ಗೊತ್ತಿದೆ. ಆದರೂ ಈಗ ಅಲ್ಲಿಗೆ ಹೋದಾಗ ನಾವೊಂದು ಬರ್ತನಿಗೆ ಟ್ರಾಫಿಕ್ ಹೋಗಿ ಯಾರು ಹಾಕಿಲ್ಲ ಇವತ್ತು ಬೇರೆ ಬೇರೆ ಕೆಲಸ ಆಯ್ತಲ್ಲ ದಿನ ಆಗುತ್ತೆ ಎಲ್ಲ ದಿನನೂ ಒಬ್ಬ ಹೋಮ್ ಗಾರ್ಡ್ಸ್ ಮತ್ತೆ ಒಬ್ಬರನ್ನು ಲರ್ಕಿಂಗ್ ಬಿಟ್ಟಿರ್ತೀನಿ. ಒಂದೊಂದು ದಿನ ಎಮರ್ಜೆನ್ಸಿ ಕೆಲಸ ಇದ್ದಾಗ ಮಡಿಕೇರಿಗೆ ಮೊನ್ನೆ ಕೇಸ್ ಒಂದು ಇಬ್ಬರು ಕಳಿಸಿದ್ದೀನಿ, ಬೆಂಗಳೂರಿಗೆ ಒಂದು ಇಬ್ಬರು ಕಳಿಸಿದ್ದೀನಿ. ಉಳ್ಕೊಳ್ತಿಲ್ಲ ಅಂತಲ್ಲ ಹೋಗಿ ಮತ್ತೆ ಸ್ವಲ್ಪ ನೈಟ್ ನೈಟ್ ಕಂಪಲ್ಸರಿ ರೂಮ್ಸ್ ಈಗ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿದಿನ 5 ಗಂಟೆಗೆ 5 ಗಂಟೆವರೆಗೂ ಇಬ್ಬರು ಸಿಬ್ಬಂದಿಗಳು ಪಕ್ಕ ಇದ್ದೇ ಇರ್ತಾರೆ. ಅಲ್ಲ ನಾನು ಹೇಳೋದು ಒಂದು ಬೈಕಿನ ವಿಸಿಟ್ ಕೊಟ್ಟರೆ ಆಮೇಲೆ ಅದಲ್ಲದೆ ಒಬ್ಬರು ASI ಕಂಪಲ್ಸರಿ. ನನಗೆ ವಾರಕ್ಕೆ 2 ದಿನ ಇರ್ತೀನಿ, ನಾನು ರೋಡ್ಸ್ ಇರ್ತೀನಿ ಆಲ್ ಓವರ್ ನಮ್ಮ ಜುರಿಸ್ಡಿಕ್ಷನ್. ಅದಲ್ಲದೆ ನಮ್ಮನ್ನ ಸರ್ವೇಲೆನ್ಸ್ ಮಾಡಲಿಕ್ಕೆ ಡಿಸ್ಟಿಕ್ಕಿಂದ ಇಬ್ಬರು CPI ಅಂದರೆ DSP ಆಫೀಸರ್ಸು ವಿತ್ ಮೈಕ್ ಒಂದು ಕೂಡ ರೌಂಡ್ಸ್ ಅಲ್ಲಿ ಇದೆ. ಪಕ್ಕ ನಮ್ಮ ಚಾರ್ಟ್ ಪ್ರಕಾರ ಪಕ್ಕ ರೌಂಡ್ಸ್ ಆಗ್ತಾ ಇದೆ. ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೆ ನಾವು. ಕಾಫಿ ಬೆಳೆ ಮತ್ತೆ ಮೆಣಸು ಬೆಳೆ ಈಗ ಕ್ರಾಪಿಂಗ್ ಸೀಸನ್ ಆಗಿರೋದ್ರಿಂದ ಎಲ್ಲಾ ಕಡೆ ಕಾಫಿ ಕಳ್ತನ ಜಾಸ್ತಿ ಇದೆ ಅಂತ ಇದು ಮಾಡೋದಕ್ಕೆ ಎಲ್ಲ ಕಡೆ ಪಬ್ಲಿಷ್ ಮಾಡಿ ಈಗ ನೈಟ್ ಬೀಟ್ ಮತ್ತೆ ನೈಟ್ ರೌಂಡ್ಸ್ ಜಾಸ್ತಿ ಇದೆ. ಈಗ ಗಮನ ಬಂದಿದೆಯಲ್ಲೋ ಗೊತ್ತಿಲ್ಲ, ಪಕ್ಕ 5 ಗಂಟೆವರೆಗೂ ಅಂತ ಗ್ರೂಪ್ ತೋರಿಸ್ತೀನಿ. 5 ಗಂಟೆವರೆಗೂ ವಿತ್ ಲೊಕೇಶನ್ ಹಾಕ್ಬೇಕು. ಹಂಗಾಗಿ ಸರ್ವೇಲೆನ್ಸ್ ಇದೆ. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ಡ್ರಿಂಕ್ಸ್ ಮಾಡ್ತಾರೆ. ಹೆಂಗಸರು ಆಗಿದ್ದಕ್ಕೆ ಅವ್ರು ಮತ್ತೆ ಯಾರು ಕೇಳಲ್ಲ, ಅಲ್ಲೇ ಡ್ರಿಂಕ್ಸ್ ಮಾಡ್ತಾರೆ, ಅಲ್ಲೇ ಬರೀ ವಾಟರ್ ಬಾಟಲ್ಗಳೇ ಇರೋದು. ಸರ್ ಅವರಲ್ಲಿ ಏನು ಮಾಡಬೇಕಿಲ್ಲ, ಅಲ್ಲಿ ನಿಮ್ಮ ಸಿಬ್ಬಂದಿ ಇದ್ರೆ ಅಲ್ಲಿ ಒಂದು ಸ್ಟಾಫ್ ಇರ್ತಾರೆ, ಅವ್ರಿಗೊಂದು ನಿಮ್ಮ ಸಿಬ್ಬಂದಿ ಹೇಳಿದ್ರೆ ಅವ್ರು ಸ್ವಲ್ಪ ಟೈಟ್ ಮಾಡಿದ್ರೆ ಒಂದು 2-3 ಜನ ಅಲ್ಲ ಸರ್ ಗೊತ್ತಾಗೋದಿಲ್ಲ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಟೌನ್ ರೌಂಡ್ಸ್ ಇರ್ತಾರೆ. ಇವತ್ತು ಮಡಿಕೇರಿ ಕಳಿಸಿ ನೀನು ಅವ್ರಿಗೆ ಹೇಳಿದ್ದೀನಿ ಒಂದು ವಿಸಿಟ್ ಮಾಡಿ ಕೇಳಿಸ್ರಿ. ಅಲ್ಲಿ ಯಾರು ಇರ್ತಾರೆ ಟೌನ್ ರೌಂಡ್ಸ್ ಯಾರು ಇರ್ತಾರೆ ಅವ್ರ ಲಕ್ಷಣ ತುಂಬ ಹೊತ್ತು ಕೂತವರು, ತುಂಬ ಹೊತ್ತು ಕುಡಿದವರು, ಮಲ್ಕೊಳ್ಳೋರು ಇರ್ತಾರೆ. ಸ್ವಲ್ಪ ಜೋರು ಮಾಡಿದ್ರೆ 4 ದಿವಸ ಜೋರು ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಅವ್ರಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಯಾರೋ ಜಾಸ್ತಿ ಕೂರಲ್ಲ ಸಮಸ್ಯೆ ಕಳಿಸೋದು. ಸರ್ ಇನ್ನು ಕೆಲವೊಂದು ನಾವು ತುಂಬಾ ನೀವು ಒಂದ್ಸರಿ ಕರೆಕ್ಟ್ ಕಂಟ್ರೋಲ್ ಮಾಡಿದಿರಿ, ಪುನಃ ಯಥಾಸ್ಥಿತಿ ಬಂದ್ಬಿಟ್ಟಿದೆ. ಬಸ್ ನಿಲ್ಲೋದು ವ್ಯವಸ್ಥೆ ಮಾಡಿಸ್ಬೋದ ನೀವು ಬಸ್ ಸ್ಟ್ಯಾಂಡ್ ಮುಂದೆ ಇನ್ನೊಂದು ಸರ್ ಅದು ಮುಂದೆ ಇದೆ. ಅದು ಅಲ್ಲಿ ಮೇಜರ್ ಏನ್ ನಿಲ್ತಾರೆ ಅಂದ್ರೆ ನೆರಳಿಗೆ ಇಲ್ಲ ಅಂತ ನಿಲ್ಲೋದು. ನಾವು ಅದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲ ನಿಲ್ಲೋದು ನೆರಳಿಲ್ಲ ಅಂತ. ಅದು ಬಸ್ ಸ್ಟ್ಯಾಂಡ್ ಮುಂದೆ ಒಂಥರ ಪಂಚಾಯತಿ ಕಡೆಯಿಂದ ಒಂದು ಸ್ವಲ್ಪ ಶೆಲ್ಟರ್ ಮಾಡಿಸ್ಕೊಟ್ರೆ ಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ನಿಲ್ಸ್ಕೊಳ್ತೀನಿ ನಾನು, ಅಲ್ಲಿ ಹಾಕ್ಲೇಬೇಡಿ ಅಂತ ಬಸ್ ಪಂಚಾಯತಿ ಕಡೆ ಅಲ್ಲಿ ಮುಂದೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.